ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ನಗರಸಭೆಯ ಆಶ್ರಯದಲ್ಲಿ ಆಯೋಜಿಸಲಾಯಿತು ಅಭಿವೃದ್ಧಿ ವಿಚಾರ ಸಂಕಿರಣ. ಜನಕೀಯ ಸೂತ್ರಣ 2025-26 ಎಂಬ ಹೆಸರಿನಲ್ಲಿ. ಕೇಂದ್ರ ಬಜೆಟ್ನಲ್ಲಿ ಜನವಿರೋಧಿ ಪ್ರಸ್ತಾವನೆಗಳನ್ನು ತಿರಸ್ಕರಿಸಬೇಕೆಂದು ಒತ್ತಾಯ. ಎಫ್ಎಸ್ಸಿಟಿಒ ವತಿಯಿಂದ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಯಿತು ಪ್ರತಿಭಟನಾ ಪ್ರದರ್ಶನ. ಎನ್ಜಿಒ ಸಂಘ ಕಾಸರಗೋಡು ಇದರ ವತಿಯಿಂದ ಸಿವಿಲ್ ಸ್ಟೇಷನ್ಗೆ ಆಹ್ಲಾದ ಮೆರವಣಿಗೆ. ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ. ಕಾಸರಗೋಡಿಗೆ ದೃಶ್ಯ ಔತಣವನ್ನು ಸಿದ್ಧಪಡಿಸಿದ ಮೆಗಾ ಪೂರಕಳಿ ಈಗ ವಿಶ್ವ ದಾಖಲೆಗೆ. ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮತ್ತು ವರ್ಷಾವಧಿ ಉತ್ಸವ ದೊರಕಿತು ವಿಜೃಂಭಣೆಯ ಚಾಲನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನಗರಸಭೆಯ ಆಶ್ರಯದಲ್ಲಿ ಜನಕೀಯ ಸೂತ್ರಣ 2025-26 ಎಂಬ ಹೆಸರಿನಲ್ಲಿ ಅಭಿವೃದ್ಧಿ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಯೋಜನಾ ಸಮಿತಿಯ ವೈಸ್ ಚೇರ್ಮನ್ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. ಕಾಸರಗೋಡು ನಗರಸಭೆಯ ಆಶ್ರಯದಲ್ಲಿ ಜನಕೀಯ ಸೂತ್ರಣ 2025-26 ಎಂಬ ಹೆಸರಿನಲ್ಲಿ ಅಭಿವೃದ್ಧಿ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಯೋಜನಾ ಸಮಿತಿಯ ವೈಸ್ ಚೇರ್ಮನ್ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. നമ്മുടെ തനത് ഫണ്ട് ശാക്തീകരണമൊക്കെ താറുമാറായി കിടക്കുകയാണ്. 1-ാം തീയതി എല്ലാവർക്കും ശമ്പളം കൊടുക്കാൻ വേണ്ടി തട്ടിക്കൂട്ടി എടുക്കുന്ന തനത് ഫണ്ടുകളല്ലാതെ ജനങ്ങളുടെ സമഗ്ര പരിപാടികൾക്ക് വേണ്ടി യാതൊരുവിധ തനത് ഫണ്ട് സമാഹരണവും നടക്കുന്നില്ല എന്നാണ് പല തദ്ദേശ സ്ഥാപനങ്ങളുടെയും കണക്കുകൾ പരിശോധിക്കുമ്പോൾ നമുക്ക് കാണാൻ സാധിക്കുന്നത്. അപ്പം അതുകൊണ്ട് തനത് ഫണ്ട് ഉപയോഗിച്ച് ഈ നാട്ടിലെ ജനങ്ങൾ നൽകുന്ന നികുതി പണവും മറ്റ് സേവന നികുതികളടക്കമുള്ള എല്ലാ കാര്യങ്ങളിലും പണമടക്കുന്നവർക്ക് അവരുടെ പണം ഉപയോഗിച്ച് ഒരു നയാ പൈസയുടെ വികസനം നടത്താൻ കഴിയാത്ത ഒരു സാഹചര്യത്തിൽ ഈ വികസന പദ്ധതികളിലുള്ള പ്രവർത്തികൾ പോലും പൂർത്തീകരിച്ച് സമയത്ത് സമഗ്ര വികസനം നടത്താൻ കഴിയാത്ത അവസ്ഥ ഉണ്ടാക്കുന്നതിൽ ഉദ്യോഗസ്ഥന്മാർക്ക് പ്രധാന പങ്കുണ്ട് എന്ന് പറയാൻ ഞാൻ ആഗ്രഹിക്കുകയാണ്. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಿದ್ದರು. ವೈಸ್ ಚೇರ್ಪರ್ಸನ್ ಶಂಶೀದಾ ಫಿರೋಜ್, ಕಲ್ಯಾಣ ವ್ಯವಹಾರ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರೀತಾ ಆರ್, ಆರೋಗ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಖಾಲಿದ್ ಪಚ್ಚಕಾಡ್, ಸಿಯಾನಾ ಹನೀಫ್, ರಜನಿ, ರಮೇಶ್ ಪಿ, ಲಲಿತಾ ಮುಂತಾದವರು ಶುಭ ಹಾರೈಸಿದರು. ಜಾಹಿರ್ ಆಸಿಫ್ ಸ್ವಾಗತಿಸಿ ಹರಿಪ್ರಸಾದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಫ್ಎಸ್ಸಿಟಿಒ ವತಿಯಿಂದ ಕೇಂದ್ರ ಬಜೆಟ್ನಲ್ಲಿ ಜನವಿರೋಧಿ ಪ್ರಸ್ತಾವನೆಗಳನ್ನು ತಿರಸ್ಕರಿಸಬೇಕೆಂದು ಒತ್ತಾಯಿಸಿ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಸಲಾಯಿತು. ಕಾಸರಗೋಡು ಸಿವಿಲ್ ಸ್ಟೇಷನ್ ಪರಿಸರದಲ್ಲಾಗಿತ್ತು ಪ್ರತಿಭಟನೆ. ಕೇಂದ್ರ ಬಜೆಟ್ನಲ್ಲಿ ಕೇರಳವನ್ನು ನಿರ್ಲಕ್ಷಿಸಿರುವುದನ್ನು ವಿರೋಧಿಸಿ ಎಫ್ಎಸ್ಸಿಟಿಒ ಆಶ್ರಯದಲ್ಲಿ ಅಧ್ಯಾಪಕರು, ನೌಕರರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೇರಳ ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿಯಾಗಿದೆ. ಕಳೆದ ದಿನ ನಿರ್ಮಲಾ ಸೀತಾರಾಮನ್ ಬಜೆಟ್ ಪ್ರಸ್ತುತಪಡಿಸಿರುವುದು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಲಾಯಿತು. ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯನ್ನು ಕೆಎಸ್ಟಿಎ ರಾಜ್ಯ ಕಾರ್ಯದರ್ಶಿ ಕೆ ರಾಘವನ್ ಉದ್ಘಾಟಿಸಿದರು. അവഗണനയാണ് ഈ കേരളത്തിലെ സംസ്ഥാന ജീവനക്കാരോടും അധ്യാപകരോടും മാത്രമല്ല സർവോപരി മുഴുവൻ ജനങ്ങളോട് കാണിച്ചത് എന്ന് എല്ലാവരും സമ്മതിക്കും. നമുക്കറിയാം, ബഡ്ജറ്റ് പ്രസംഗത്തിനകത്ത് ബീഹാർ എന്ന് പറയുന്ന സംസ്ഥാനത്തെ പല ആവർത്തി പറഞ്ഞുവെങ്കിലും കേരളം എന്ന് ഉച്ചരിക്കാൻ ആ ധനകാര്യമന്ത്രിക്ക് കഴിഞ്ഞിട്ടില്ല എന്ന് മാത്രമല്ല, ഒരുപാട് പ്രതീക്ഷകളുമായി പ്രീ ബഡ്ജറ്റ് ചർച്ചയിൽ പങ്കെടുത്തിട്ടുള്ള നമ്മുടെ ധനകാര്യമന്ത്രിക്ക് വലിയ രീതിയിലുള്ള നിരാശ സമ്മാനിക്കുന്ന ഒരു ബഡ്ജറ്റാണിത്. ಜಿಲ್ಲಾ ಅಧ್ಯಕ್ಷ ಕೆ ಭಾನುಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಕೆಜಿಒಎ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿ ಚಂದ್ರನ್, ಟಿ ದಾಮೋದರನ್ ಎಂಬಿವರು ಮಾತನಾಡಿದರು. ಕೆ ಹರಿದಾಸ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎನ್ಜಿಒ ಸಂಘ ಕಾಸರಗೋಡು ಇದರ ವತಿಯಿಂದ ಸಿವಿಲ್ ಸ್ಟೇಷನ್ಗೆ ಆಹ್ಲಾದ ಮೆರವಣಿಗೆ ನಡೆಸಲಾಯಿತು. ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿಯಾಗಿತ್ತು ಮೆರವಣಿಗೆ. ಕೇಂದ್ರ ಬಜೆಟ್ಗೆ ಬೆಂಬಲ ಸೂಚಿಸಿ ಕೇರಳ ಎನ್ಜಿಒ ಸಂಘ ವತಿಯಿಂದ ಕಾಸರಗೋಡು ಸಿವಿಲ್ ಸ್ಟೇಷನ್ಗೆ ನಡೆಸಿದ ಆಹ್ಲಾದ ಮೆರವಣಿಗೆಯನ್ನು ಎನ್ಜಿಒ ಸಂಘ ರಾಜ್ಯ ಎಕ್ಸಿಕ್ಯೂಟಿವ್ ಸದಸ್ಯ ಪಿ ಪೀತಾಂಬರನ್ ಉದ್ಘಾಟಿಸಿದರು. അഭിവാദ്യങ്ങൾ 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 ആയിരം ആയിരം അഭിവാദ്യങ്ങൾ ആയിരം ആയിരം അഭിവാദ്യങ്ങൾ ജീവനക്കാരെ നിങ്ങൾ അറിഞ്ഞോ
ജീവനക്കാരെ നിങ്ങൾ അറിഞ്ഞോ? ആദായ നികുതി വർദ്ധിപ്പിച്ചത്, ആദായ നികുതി വർദ്ധിപ്പിച്ചത്, ആദായ നികുതി വർദ്ധിപ്പിച്ചത്, ആദായ നികുതി വർദ്ധിപ്പിച്ചത് കേരള സർക്കാർ ജീവനക്കാരെ കേരള സർക്കാർ ജീവനക്കാരെ കണ്ടുപിടിച്ച് ഞെരുക്കുമ്പോൾ ಪಿಪಿ ತಾಮರನ್ ಮಾತನಾಡಿ ಆದಾಯ ತೆರಿಗೆ ಮಿತಿಯನ್ನು 7 ಲಕ್ಷ ರೂಪಾಯಿಗಳಿಂದ 12 ಲಕ್ಷ ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಾರ್ಹವಾಗಿದೆ ಎಂದು ಹೇಳಿದರು. കേന്ദ്ര സർക്കാർ കൊണ്ടുവരുന്ന എല്ലാ ക്ഷേമ പദ്ധതികളും കേരളത്തിലെ ജനങ്ങൾക്ക് പ്രയോജനപ്പെടുന്നതാണ്. ഈ ക്ഷേമ പദ്ധതികൾക്കൊക്കെ കേന്ദ്ര സർക്കാർ കോടിക്കണക്കിന് രൂപയാണ് വകയിരുത്തിയിട്ടുള്ളത്. അതിലേറ്റവും ആളുകൾക്ക് ഏറ്റവും കൂടുതൽ പ്രയോജനപ്പെടുന്ന ഒരു ജൽജീവൻ മിഷൻ്റെ എല്ലാ വീടുകളിലേക്കും കുടിവെള്ളം എത്തിക്കുന്ന ജൽജീവൻ മിഷൻ പദ്ധതി 2028 വരെ ദീർഘിപ്പിക്കുകയും ആ പദ്ധതിക്ക് മാത്രമായി 67,000 കോടി രൂപയാണ് കേന്ദ്ര സർക്കാരിൻ്റെ ബജറ്റിലുള്ളത്. തൊഴിലുറപ്പ് പ്രവർത്തി പദ്ധതിക്കായി എല്ലാ ഗ്രാമീണ ജനതയുടെ ദാരിദ്ര്യ നിർമ്മാർജ്ജനത്തിനായി ഉള്ള പദ്ധതിയായ ദേശീയ ഗ്രാമീണ തൊഴിലുറപ്പ് പദ്ധതിക്ക് 86,000 കോടി രൂപയാണ്. അങ്ങനെ നിരവധി കേന്ദ്ര ക്ഷേമ പദ്ധതികൾക്ക് ലക്ഷക്കണക്കിന് കോടി രൂപ വകയിരുത്തിയ ഈ കേന്ദ്ര സർക്കാർ ബജറ്റിനെ ചെറുതാക്കി കാണിക്കുന്നത് അല്ലെങ്കിൽ മോശമായി ചിത്രീകരിക്കുന്നത് കേവലം രാഷ്ട്രീയ വിരോധം കൊണ്ട്, അന്ധമായ കേന്ദ്ര സർക്കാർ വിരോധം കൊണ്ട് മാത്രമാണ്. ಕೇರಳ ಎನ್ಜಿಒ ಸಂಘ ಕಾಸರಗೋಡು ಜಿಲ್ಲಾಧ್ಯಕ್ಷ ರಂಜಿತ್ ಕೆ, ಜಿಲ್ಲಾ ಕೋಶಾಧಿಕಾರಿ ರವಿಕುಮಾರ್, ಜಿಲ್ಲಾ ಸಮಿತಿ ಸದಸ್ಯ ರವಿ ಕೋಟೋಡಿ, ಸಂತೋಷ್, ಕರುಣಾಕರ, ಅಭಿಜಿತ್ ಮೆರವಣಿಗೆಗೆ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿಗೆ ದೃಶ್ಯ ಔತಣವನ್ನು ಸಿದ್ಧಪಡಿಸಿದ ಮೆಗಾ ಪೂರಕಳಿ ಈಗ ವಿಶ್ವ ದಾಖಲೆಗೆ. ಕಾಸರಗೋಡು ನೀಲಮಂಗಲದಲ್ಲಿ ಭಗವತಿ ಕ್ಷೇತ್ರದ ಮಹೋತ್ಸವದ ಅಂಗವಾಗಿ ನಡೆದ ಮೆಗಾ ಪೂರಕಳಿ ವಿಶ್ವದ ಗಮನ ಸೆಳೆದಿದೆ. 650ಕ್ಕೂ ಹೆಚ್ಚು ಮಂದಿ ಮೆಗಾ ಪೂರಕಳಿಯಲ್ಲಿ ಭಾಗವಹಿಸಿದ್ದರು. ನೆಲಿಕತುರುದಿ ಕಳಗಂ ನೀಲಮಂಗಲದಲ್ಲಿ ಭಗವತಿ ಕ್ಷೇತ್ರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವದ ಭಾಗವಾಗಿ ಮೆಗಾ ಪೂರಕಳಿ ಆಯೋಜಿಸಲಾಗಿರುವುದು. 650 ಕಲಾವಿದರು ಪೂರಕಳಿಯಲ್ಲಿ ಭಾಗವಹಿಸಿದ್ದರು. ಎಲ್ಲ ವಯಸ್ಸಿನ ಮಂದಿ ಒಂದುಗೂಡಿ ಪೂರಕಳಿ ಮಾಡಿದಾಗ ಅದು ಒಂದುಗೂಡುವಿಕೆಯ ಆಚರಣೆಯಾಗಿ ಮಾರ್ಪಟ್ಟಿತು. ಕಾಸರಗೋಡಿಗೆ ದೃಶ್ಯ ಔತಣಕೂಟವನ್ನು ನೀಡಿದ ಮೆಗಾ ಪೂರಕಳಿ ವಿಶ್ವ ದಾಖಲೆಯನ್ನು ತಲುಪಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮತ್ತು ವರ್ಷಾವಧಿ ಉತ್ಸವಕ್ಕೆ ವಿಜೃಂಭಣೆಯ ಚಾಲನೆ ದೊರಕಿತು. ಇದರ ಅಂಗವಾಗಿ ಮವ್ವಾರು ಶ್ರೀಕೃಷ್ಣ ಭಜನಾ ಮಂದಿರದಿಂದ ವಾದ್ಯಘೋಷಗಳೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ತರಲಾಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮತ್ತು ವರ್ಷಾವಧಿ ಉತ್ಸವಕ್ಕೆ ವಿಜೃಂಭಣೆಯ ಚಾಲನೆ ದೊರಕಿತು. ಇದರ ಅಂಗವಾಗಿ ಮವ್ವಾರು ಶ್ರೀಕೃಷ್ಣ ಭಜನಾ ಮಂದಿರದಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ತರಲಾಯಿತು. ಚೆಂಡೆ, ವಾದ್ಯಮೇಳ, ಪುಟ್ಟ ಮಕ್ಕಳ ಕುಣಿತ ಭಜನೆ, ಮುತ್ತು ಕೊಡೆಗಳೊಂದಿಗೆ ಮಾತೆಯರು ಶೋಭಯಾತ್ರೆಯೊಂದಿಗೆ ಆಗಮಿಸಿದ್ದರು. ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ
ಕಣ್ಣೀರಿನ ಗರಿಗಂಗಡೆ ಮಾದದ ಬಣ್ಣೀರು ತಲಿಪುವೆರು ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ನಿತ್ಯಾನಂದ ಶೆಣೈ ಬದಿಯಡ್ಕ, ಪವಿತ್ರ ಪಾಣಿ, ಕಿರಣ್ ಕುಮಾರ್ ಕುಣಿಕುಳ್ಳಾಯ ಉಬ್ರಂಗಳ, ಎಂ ಸಂಜೀವ ಶೆಟ್ಟಿ ಮೊಟ್ಟಿಕುಂಜ, ಹರಿನಾರಾಯಣ ಶೀರಂತಡ್ಕ, ರವೀಂದ್ರ ರೈ, ಬಾಲಕೃಷ್ಣ ಮಾಸ್ಟರ್ ಮುಂತಾದವರು ನೇತೃತ್ವ ವಹಿಸಿದ್ದರು. ಬೆಳಗ್ಗೆ ಗಣಪತಿ ಹೋಮ ಉಗ್ರಾಣ ಮುಹೂರ್ತ ನಡೆಯಿತು. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರ ಸತ್ಯನಾರಾಯಣ ಭಟ್ ಆನೆ ಮಜಲು ದೀಪ ಬೆಳಗಿಸಿದರು. ಸಾಯಂಕಾಲ ದೇಲಂಪಾಡಿ ಗಣೇಶ ತಂತ್ರಿಯವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಎಚ್ಎಸ್ ಶಾಲೆಯ 1992-93ನೇ ಶೈಕ್ಷಣಿಕ ವರ್ಷದ 10ನೇ ಇ ಬ್ಯಾಚ್ನ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಮಾಧವಿ ಟೀಚರ್ ಒಡಪಂ ಕಾರ್ಯಕ್ರಮ ಆಯೋಜಿಸಲಾಯಿತು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕಾಸರಗೋಡು ಜಿಎಚ್ಎಸ್ ಶಾಲೆಯ 1992-93ನೇ ಶೈಕ್ಷಣಿಕ ವರ್ಷದ 10ನೇ ಇ ಬ್ಯಾಚ್ನ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಮಾಧವಿ ಟೀಚರ್ ಒಡಪಂ ಎಂಬ ಹೆಸರಿನಲ್ಲಿ ಹಳೆ വിദ്യാർത്ഥിಗಳ സംഗമ ಕಾರ್ಯಕ್ರಮ ആയോജിಸಲಾಯಿತು. മുനിസിപ്പൽ ചെയർമാൻ അബ്ബാസ് ബീഗം ഉദ്ഘാಟಿಸಿದರು. നമ്മുടെ മാതാപിതാക്കളെ കഴിഞ്ഞാൽ ഏറ്റവും കൂടുതൽ സ്നേഹിക്കേണ്ടത്, ബഹുമാനിക്കേണ്ടത്, ആദരിക്കേണ്ടത്, എല്ലാം ചെയ്യേണ്ടത് നമുക്ക് വിദ്യ നൽകിയ ടീച്ചർമാരെയാണ്. നിങ്ങൾ അധ്യാപകർ എന്ന് പറയുന്ന ആ ഒരു സമൂഹത്തെ ഒരിക്കലും ആർക്കും ഒരു സ്ഥലത്തു നിന്നും മാറ്റി നിർത്താൻ പറ്റില്ല. അവർ റിട്ടയർഡ് ചെയ്യപ്പെട്ട് കഴിഞ്ഞാൽ മറ്റുള്ള ഗവൺമെൻറ് ഉദ്യോഗത്തിൽ ഉള്ള ആളുകളെ പോലെയല്ല അധ്യാപകർ എന്ന് പറയുന്നത്. അധ്യാപകർക്ക് അവർ പഠിപ്പിക്കുമ്പോഴും പഠിപ്പിച്ച് കഴിഞ്ഞതിന് ശേഷവും എപ്പോഴും ഓർമ്മിക്കുന്ന ഒരു ഉദ്യോഗസ്ഥ വൃന്ദമാണ് നമ്മൾ പറയുന്ന ഈ അധ്യാപകർ എന്ന് പറയുന്നത്. ಅಬ್ದುಲ್ ಶುಕೂರ್ ಅಧ್ಯಕ್ಷತೆ ವಹಿಸಿದ್ದರು. ಮಾಧವಿ ಟೀಚರ್ ಪ್ರಾಂಶುಪಾಲೆ ಉಷಾ ಟಿಕೆಎನ್ ನಂಬ್ಯಾರ್ ಮಾತನಾಡಿದರು. ಈ ಸಂದರ್ಭ ಅಬ್ಬಾಸ್ ಬೇಗಂ ಅವರು ಮಾಧವಿ ಟೀಚರ್ ಅವರನ್ನು ಶಾಲು ಹೊದಿಸಿ ಗೌರವಿಸಿದರು. ಫಜೀಲಾ ಸ್ವಾಗತಿಸಿ ಅವಿನಾಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಜರುಗಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕುಂಭಾಭಿಷೇಕ ಭಕ್ತಿಪೂರ್ವಕವಾಗಿ ಜರುಗಿತು. ಬೆಳಗ್ಗೆ ಗಣಪತಿ ಹೋಮ ನಡೆಯಿತು. ನಂತರ ಅಷ್ಟಬಂಧ ಲೇಪನ ಪರಿಕಲಶಾಭಿಷೇಕ ನಡೆಯಿತು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ ಜರುಗಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಾಯಂಕಾಲ ಶ್ರೀರಂಗ ಪೂಜೆ, ಶ್ರೀ ಭೂತಬಲಿ ಉತ್ಸವ ನಡೆಯಿತು. ಬಾಯಾರೂಪದವು ಯಕ್ಷಗಾನ ಕಲಾ ಸಂಘದ ವತಿಯಿಂದ ಯಕ್ಷಗಾನ ತಾಳಮದ್ದಳೆ ನಡೆಯಿತು. ಭರತನಾಟ್ಯ, ಕೂಚುಪುಡಿ ನೃತ್ಯ ರಂಜನಿ ಕಾರ್ಯಕ್ರಮ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಎಲ್ಪಿಎಸ್ ತಿರುವಕೋಳಿಯಲ್ಲಿ 1 ದಿನದ ಸಹವಾಸ ಶಿಬಿರವನ್ನು ಆಯೋಜಿಸಲಾಯಿತು. ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಕೆ ಅರವಿಂದ ಶಿಬಿರವನ್ನು ಉದ್ಘಾಟಿಸಿದರು. ಎಲ್ಪಿಎಸ್ ತಿರುವಕೋಳಿಯಲ್ಲಿ 1 ದಿನದ ಸಹವಾಸ ಶಿಬಿರವನ್ನು ಆಯೋಜಿಸಲಾಯಿತು. ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಕೆ ಅರವಿಂದ ಶಿಬಿರವನ್ನು ಉದ್ಘಾಟಿಸಿದರು. ಪಿಟಿಎ ಅಧ್ಯಕ್ಷೆ ಚಿಪ್ಪಿ ಅಧ್ಯಕ್ಷತೆ ವಹಿಸಿದ್ದರು. ಅಚ್ಯುತನ್ ಮಾಸ್ಟರ್, ಪ್ರಸನ್ನ ಟೀಚರ್ ಶುಭ ಹಾರೈಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ರಮಾದೇವಿ ಸ್ವಾಗತಿಸಿದರು. ಸುಧೀಶ್ ಮಾಸ್ಟರ್ ಧನ್ಯವಾದವಿತ್ತರು. ಪ್ರಸಿದ್ಧ ಚಲನಚಿತ್ರ ಮತ್ತು ಧಾರಾವಾಹಿ ನಟ ಪ್ರಯಾಣ್ ವಿಷ್ಣು ಶಿಬಿರಕ್ಕೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ಶಿಬಿರದಲ್ಲಿ ಹಾಡು, ಕರಕುಶಲ ವಸ್ತುಗಳ ತಯಾರಿ, ಗಣಿತದ ಮೋಜು, ವಿಜ್ಞಾನ ತರಗತಿ, ಜಾನಪದ ಆಟ, ಆಕಾಶ ನಿರೀಕ್ಷಣೆ ಮುಂತಾದವುಗಳ ಬಗ್ಗೆ ವಿವಿಧ ಸೆಷನ್ಗಳಾಗಿ ಮಕ್ಕಳಿಗೆ ಹೇಳಿಕೊಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಡಾಜಿ ಗ್ರಾಮದ ಇಡಿಯ ಕಡಂಬರ್ನಲ್ಲಿರುವ ಸರ್ಕಾರಿ ನೋಂದಾಯಿತ ಡೆಲ್ಟಾ ಸೆಂಟ್ರಲ್ ಶಾಲೆಯ 17ನೇ ಶಾಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಂಗ್ರಮಂಜೇಶ್ವರ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲೆ ಶಬಾನಾ ಎಸ್ ಉದ್ಘಾಟಿಸಿದರು.
ಬಡಾಜಿ ಗ್ರಾಮದ ಇಡಿಯಾ ಕಡಂಬಾರ್ನಲ್ಲಿರುವ ಸರ್ಕಾರಿ ನೋಂದಾಯಿತ ಡೆಲ್ಟಾ ಸೆಂಟ್ರಲ್ ಶಾಲೆಯ 17ನೇ ಶಾಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಂಗ್ರಮಂಜೇಶ್ವರ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲೆ ಶಬಾನಾ ಎಸ್ ಉದ್ಘಾಟಿಸಿದರು. ಶಾಲಾ ಆಡಳಿತ ನಿರ್ದೇಶಕ ರಿಯಾಜ್ ಯುಎಂ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಶೆಟ್ಟಿ ಮತ್ತು ಅಮರನಾಥ್ ಶೆಟ್ಟಿ ಅವರನ್ನು ವೇದಿಕೆಯಲ್ಲಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಶೇಷ ವ್ಯಕ್ತಿಗಳನ್ನು ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ನಂತರ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಉಪಾಧ್ಯಕ್ಷ ಇಬ್ರಾಹಿಂ ಖಲೀಲ್, ಡೆಲ್ಟಾ ಸೆಂಟ್ರಲ್ ಸ್ಕೂಲ್ ಚೇರ್ಮನ್ ಯುಎಂ ಮೊಹಮ್ಮದ್, ಪ್ರಕಾಶ್ ಎಂ, ಇಬ್ರಾಹಿಂ ಮನ್ಸೂರ್, ಉಸ್ಮಾನ್ ಇಡಿಯಾ, ಅಬ್ದುಲ್ ರೆಹಮಾನ್ ಹಾಜಿ, ಇಕೆ ಅಬುಬಕರ್ ಹಾಜಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಂತರ ವಿದ್ಯಾರ್ಥಿಗಳಿಂದ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆದವು. ಪೋಷಕರು, ಸ್ಥಳೀಯರು ಸೇರಿದಂತೆ ನೂರಾರು ಮಂದಿ ಕಾರ್ಯಕ್ರಮ ವೀಕ್ಷಿಸಲು ಆಗಮಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮುಹಿಮ್ಮದ್ ಸಂಸ್ಥೆಯ ಸಂಕೀರ್ಣದ ಶಿಲ್ಪಿ ಸೈಯದ್ ವಹೀರುಲ್ ತಂಗಳ್ ಅವರ 19ನೇ ಉರುಸ್ ಮುಬಾರಕ್ ಮುಹಿಮ್ಮದ್ ಸನ್ನದಾನವು 5 ರಿಂದ 9ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮುಹಿಮ್ಮದ್ ಸಂಸ್ಥೆಯ ಸಂಕೀರ್ಣದ ಶಿಲ್ಪಿ ಸೈಯದ್ ವಾಹಿರುಲ್ ತಂಗಳ್ ಅವರ 19ನೇ ಉರುಸ್ ಮುಬಾರಕ್ ಮುಹಿಮ್ಮದ್ ಸನ್ನದಾನವು 5 ರಿಂದ 9ರವರೆಗೆ ನಡೆಯಲಿದೆ. ಬುಧವಾರ ಮಕಾಂ ಜಿಯಾರತ್ನೊಂದಿಗೆ ಔಪಚಾರಿಕವಾಗಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಗುರುವಾರದಂದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಸಂಸದ ರಾಜಮೋಹನ್ ಉನ್ನಿತಾನ್, ಶಾಸಕರಾದ ಎಕೆಎಂ ಅಶ್ರಫ್, ಎನ್ಎ ನೆಲಿಕುನ್, ಸಿಎಚ್ ಕುಂಜಂಬು ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. സ്ഥാപനത്തിൻ്റെ വാർഷിക സമ്മേളനവും പഠനം പൂർത്തിയാക്കിയ 35 യുവ പണ്ഡിതർക്കുള്ള സന്നദ്ധാന സമ്മേളനവും ഈ വരുന്ന ഫെബ്രുവരി 5, 6, 7, 8, 9 തീയതികൾ നടക്കുകയാണ്. 5 ദിനങ്ങളിലായി വ്യത്യസ്തമായ പരിപാടികളാണ് സംഘടിപ്പിക്കപ്പെട്ടിട്ടുള്ളത്. നമുക്കറിയാം, മഹാനായ മുഹിമ്മാത്തിൻ്റെ ശില്പിയും സ്ഥാപകനുമായ സയ്യദ് ത്വാഹിറുൽ അഹ്ദൽ തങ്ങൾ വിദ്യാഭ്യാസപരമായി പിന്നോക്കം നിൽക്കുന്ന പുത്തിക പഞ്ചായത്തിലെ പാറപ്പുറത്ത് തുടക്കം കുറിച്ച സ്ഥാപനം ഇന്ന് 3 പതിറ്റാണ്ടിലേറെ കാലമായി വലിയ സേവനങ്ങളും വിദ്യാഭ്യാസ രംഗത്തുള്ള പ്രവർത്തനങ്ങളും കാഴ്ചവെച്ചുകൊണ്ടിരിക്കുകയാണ്. ബഹുമാനപ്പെട്ട തങ്ങളുടെ 19ാമത്തെ ഉറൂസ് മുബാറക്കും ഇതിനോടനുബന്ധിച്ച് നടക്കുന്നുണ്ട്. ബുധനാഴ്ച ഉച്ചയ്ക്ക് 2:30 ഇച്ചരംകോട് മുക്കാം സിയാറത്തോടെ പരിപാടിക്ക് തുടക്കമാകും. ಸುದ್ದಿಗೋಷ್ಠಿಯಲ್ಲಿ ಬಿಎಸ್ ಅಬ್ದುಲ್ಲಾ ಕುಂಜಿ ಫೈಜಿ, ಪಳ್ಳಂಗೋಡ್, ಅಬ್ದುಲ್ ಖಾದಿರ್ ಮದನಿ, ಅಬ್ದುಲ್ ಖಾದಿರ್ ಸಗ್ಗಾಫಿ ಕಟ್ಟಿಪಾರ, ಹಾಜಿ ಅಮೀರ್ ಅಲಿ ಚೂರಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕಣ್ಣೂರಿನ ಪ್ರವಾಸಿ ಸಂಘಟನೆಯಾದ ಪ್ರವಾಸಿ ಓಡಕ್ಕಡ್ ಮಹಲ್ ಸಂಘಟನೆಯ ವತಿಯಿಂದ ನೀಡಲಾಗುವ ಪ್ರಶಸ್ತಿಯನ್ನು ಸೌದಿ ಅರೇಬಿಯಾದ ಉದ್ಯಮಿ ಹಾಗೂ ಕೆಎಂಸಿಸಿ ಸಂಘಟನೆಯ ಅಧ್ಯಕ್ಷ ಅಬ್ದುಲ್ ಲತೀಫ್ ಬಾಬಾ ಅವರಿಗೆ ನೀಡಿ ಗೌರವಿಸಲಾಯಿತು. ವಿವಿಧ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡವರ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೌದಿ ಅರೇಬಿಯಾದ ಉದ್ಯಮಿ ಹಾಗೂ ಕೆಎಂಸಿಸಿ ಸಂಘಟನೆಯ ಅಧ್ಯಕ್ಷರೂ ಆಗಿರುವ ಮಂಜೇಶ್ವರ ತುಮಿನಾಡು ನಿವಾಸಿಯಾದ ಅಬ್ದುಲ್ ಲತೀಫ್ ಬಾಬಾ ಎಂಬ ಸಮಾಜ ಸೇವಕನಿಗೆ ನಾಡಿನ ಗೌರವ. ಕಣ್ಣೂರಿನ ಪ್ರವಾಸಿ ಸಂಘಟನೆಯಾಗಿರುವ ಪ್ರವಾಸಿ ಓಡಕ್ಕಾಡ್ ಮಹಲ್ ಸಂಘಟನೆಯ ವತಿಯಿಂದ ನೀಡಲಾಗುತ್ತಿರುವ ಪ್ರಶಸ್ತಿ ಫಲಕವನ್ನು ಅಬ್ದುಲ್ ಲತೀಫ್ ಬಾಬಾರವರಿಗೆ ನೀಡಿ ಗೌರವಿಸಲಾಯಿತು. ಅನಿವಾಸಿ ಭಾರತೀಯನಾದ ಅಬ್ದುಲ್ ರಜಾಕ್ ಅವರ ನೇತೃತ್ವದಲ್ಲಿ ಕಣ್ಣೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೌದಿ ಪ್ರಜೆಗಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು. ಕಳೆದ 30 ವರ್ಷಗಳಿಂದ ಸೌದಿ ಅರೇಬಿಯಾದ ಅಫರುಲ್ ಬಾತಿನ್ ಎಂಬ ಸ್ಥಳದಲ್ಲಿ ಉದ್ಯಮಿಯಾಗಿರುವ ಅಬ್ದುಲ್ ಲತೀಫ್ ಬಾಬಾರವರು ಸೌದಿ ಅರೇಬಿಯಾದಲ್ಲಿ ಕಷ್ಟಕ್ಕೆ ಸಿಲುಕಿದವರನ್ನು ಗುರುತಿಸಿ ಅವರನ್ನು ಕಷ್ಟದಿಂದ ಪಾರು ಮಾಡಿ ಊರಿಗೆ ತಲುಪಿಸುವ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಸೌದಿ ಅರೇಬಿಯಾದಲ್ಲಿರುವ ಅನಿವಾಸಿ ಭಾರತೀಯರ ಸಂಕಷ್ಟಗಳಿಗೆ ನೆರವಾಗಲು ಬಾಬಾರವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಈಗಾಗಲೇ ಸೌದಿ ಅರೇಬಿಯಾದಲ್ಲೂ ತಾಯಿ ನಾಡಿನಲ್ಲೂ ಬಾಬಾ ಅವರ ಸೇವೆಯನ್ನು ಗುರುತಿಸಿ ಹಲವಾರು ವೇದಿಕೆಗಳಲ್ಲಿ ಇವರನ್ನು ಗೌರವಿಸಲಾಗಿದೆ. 30 കൊല്ലത്തോളായി ഞാൻ അഫറുൽ ബാത്തിനിൽ സേവന രംഗത്ത് പ്രവാസിയായിട്ടുള്ളത്. ഈ 30 കൊല്ലത്തിൻ്റെ ഇടയ്ക്ക് പല പ്രവാസികളും പ്രയാസം അനുഭവിക്കുന്ന, ബുദ്ധിമുട്ടുന്ന പ്രവാസികളെ നാട്ടിലേക്ക് അയക്കാൻ പറ്റിയിട്ടുണ്ട്. അതേപോലെ വാരിസില്ലാതെ മയ്യത്ത് മറമാടാനും നാട്ടിലേക്ക് അയക്കാനും പറ്റിയിട്ടുണ്ട്. KMCCൻ്റെ സെൻട്രൽ കമ്മിറ്റി പ്രസിഡൻ്റ് എന്ന നിലക്കും എംബസിൻ്റെ വോളണ്ടിയർ എന്ന നിലക്കും പല 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 പ്രയാസം അനുഭവിക്കുന്ന ഖദ്ദാമകളെ ശമ്പളം കിട്ടാൻ ബാക്കിയുള്ള ആൾക്കാർ, പല പല ബുദ്ധിമുട്ട് അനുഭവിക്കുന്ന പല പല ആൾക്കാരും നാട്ടിലേക്ക് അയക്കാൻ ഈ 30 കൊല്ലത്തിനിടയിൽ കഴിഞ്ഞു. ആയിരക്കണക്കിന് ആൾക്കാർ സേവനം ചെയ്യാൻ പറ്റിയിട്ടുണ്ട്. ಇವರ ಇಂತಹ ಸೇವೆಗಳನ್ನು ಗುರುತಿಸಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ.
ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ನಗರಸಭೆಯ ಆಶ್ರಯದಲ್ಲಿ ಆಯೋಜಿಸಲಾಯಿತು ಅಭಿವೃದ್ಧಿ ವಿಚಾರ ಸಂಕಿರಣ. ಜನಕೀಯ ಸೂತ್ರಣ 2025-26 ಎಂಬ ಹೆಸರಿನಲ್ಲಿ. ಕೇಂದ್ರ ಬಜೆಟ್ನಲ್ಲಿ ಜನವಿರೋಧಿ ಪ್ರಸ್ತಾವನೆಗಳನ್ನು ತಿರಸ್ಕರಿಸಬೇಕೆಂದು ಒತ್ತಾಯ. ಎಫ್ಎಸ್ಸಿಟಿಒ ವತಿಯಿಂದ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಯಿತು ಪ್ರತಿಭಟನಾ ಪ್ರದರ್ಶನ. ಎನ್ಜಿಒ ಸಂಘ ಕಾಸರಗೋಡು ಇದರ ವತಿಯಿಂದ ಸಿವಿಲ್ ಸ್ಟೇಷನ್ಗೆ ಆಹ್ಲಾದ ಮೆರವಣಿಗೆ. ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ. ಕಾಸರಗೋಡಿಗೆ ದೃಶ್ಯ ಔತಣವನ್ನು ಸಿದ್ಧಪಡಿಸಿದ ಮೆಗಾ ಪೂರಕಳಿ ಈಗ ವಿಶ್ವ ದಾಖಲೆಗೆ. ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮತ್ತು ವರ್ಷಾವಧಿ ಉತ್ಸವ ದೊರಕಿತು ವಿಜೃಂಭಣೆಯ ಚಾಲನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.